ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಏಪ್ರಿಲ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದೇನೋ ದೊಡ್ಡ ಫಂಕ್ಷನ್ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಏಪ್ರಿಲ್ನಲ್ಲಿ ಅಂತೇಳಿ ಸುದ್ದಿ ಬರ್ತಾಯಿದ್ದಾವೆ ಮಾನವ ಬಂಧುತ್ವದ ಅಡಿಗೆಯಲ್ಲಿ. ಹಾಗಪ್ಪ ಏಕಾಏಕಿ ಮತ್ತು ಇದು ಸಹಜವಾಗ್ಯದ. ಏಕಾಏಕಿ ಏನಿಲ್ಲದು, ಈ ಮುಂದಿನ ಒಂದು ಡೆವಲಪ್ಮೆಂಟ್ ಏನಾಗಬಹುದು ಏನಾಗ್ತಾವೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಸಿದ್ದರಾಮಯ್ಯನವರ ಮುಂದುವರಿತವ್ರು ಗ್ಯಾರಂಟಿ ಇಲ್ಲ, DK ಏನಾದರೂ ಗದ್ದಲ ಮಾಡ್ಬೋದು ಗ್ಯಾರಂಟಿ ಇಲ್ಲ, ಮಾಡಿದ್ರು ಮಾಡ್ಬೋದು, ಮಾಡದೂ ಇರ್ಬೋದು, ಸತೀಶ್ ಅವರು ಗದ್ದಲ ಮಾಡ್ಬೋದು, ಪರಮೇಶ್ವರ್ ಅವರು ಗದ್ದಲ ಮಾಡ್ಬೋದು. ಅದಕ್ಕಾಗಿ ಸುದ್ದಿಯಲ್ಲಿರಬೇಕು ಅನ್ನೋ ಸದ್ದು ಮಾಡುವಂಥ ಒಂದು ವಿಷಯವನ್ನು ನಮ್ಮ ಸತೀಶ್ ಅವರು ಏನೋ ಬಿಟ್ಟಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಆಗಲಿ ಫಂಕ್ಷನ್ ಆಗಲಿ ಏಪ್ರಿಲ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ದಾವಣಗೆರೆಯಲ್ಲಿ ಅಂತ ಸುದ್ದಿಗಳು ಇದ್ದಾವೆ, ಒಳ್ಳೆಯ ವಿಚಾರ. ಆದರೆ ಇಷ್ಟರಲ್ಲೇ ಕಾಂಗ್ರೆಸ್ನಲ್ಲೂ ಸಹಿತ ನಿಧಾನಕ್ಕೆ ಇನ್ನೂ ಆರಿಲ್ಲ. ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅನ್ನುವಂಥ ಬೆಂಕಿ ಅಲ್ಲಿ ಒಳಗದ. ನಾನು ಏನೋ ಪ್ರಯತ್ನ ಮಾಡಬೇಕು, ನೀನು ಏನೋ ಪ್ರಯತ್ನ ಮಾಡಬೇಕು ಅಂತೇಳಿ DK ಅವರು ಒಂದು ರೀತಿಯಿಂದ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಹೇಳ್ತಾ ಇಲ್ಲ, ಮೌನವಾಗಿ ತಮ್ಮ ಸಾಹಸವನ್ನು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ತಮ್ಮ ಬೆಂಬಲಿಗಳೊಂದಿಗೆ ಏನೋ ಪ್ರಯತ್ನ ನಡೆಸಿದ್ದಾರೆ, ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೊರಗೆ ತೋರಿಸ್ಕೊಳ್ತಾ ಇಲ್ಲ, ಆದ್ರೆ ಒಳಗೆ ಮಾತ್ರ ಜೋರ್ದಾರಾಗೆ ಭಿನ್ನಮತ ನಿರ್ಮಾಣ ಆಗ್ತಾ ನಡೆದ ಅಂತೇಳಿ ಸುದ್ದಿಗಳು ಇದ್ದಾವೆ. ಆದರೆ ಒಂದು ಏನಪ್ಪ ಅಂತಂದ್ರೆ ಇಲ್ಲ, ಕಾಂಗ್ರೆಸ್ಸಿಗರು BJPಯವರಿಗಿಂತಲೂ ಒಂದಿಷ್ಟು ಮೌನ ಇದ್ದುಕೊಂಡು ಏನಾದರೂ ಸಾಧಿಸಬೇಕು ಅನ್ನೋಂಥ ವಿಚಾರಕ್ಕೆ ಬದ್ಧರಿದ್ದಾರೆ ಅಂತ ಅನ್ನಿಸ್ತದೆ. ಯಾಕೆಂದರೆ ಮೊದಲು ಪಕ್ಷ ಇರಬೇಕು, ಪಕ್ಷ ಇದ್ದಾಗ ಉಳಿದಿಲ್ಲ, ಪಕ್ಷ ಇಲ್ಲ ಅಂತಂದ್ರೆ ಇಲ್ಲ ಅನ್ನುವಂಥ ತತ್ವಕ್ಕೆ ಬದ್ಧಿದ್ದಾರೆ ಅಂತ ಅನ್ನಿಸ್ತದೆ. ಮತ್ತು ಅವ್ರಿಗೂ ಮನವರಿಕೆ ಅದ ರೀ. ಇಂಡಿಯಾದಲ್ಲೇ ಕರ್ನಾಟಕ, ಒಂದು ಹಿಮಾಚಲ ಪ್ರದೇಶ ಇಂತೆಲ್ಲ ಒಂದು 2 ಕಡೆ ಬಿಟ್ಟರೆ ತೆಲಂಗಾಣ, ಉಳಿದ ಕಡೆ ಇಲ್ಲ. ಏನು ಮಾಡಿದ್ರು ತಮ್ಮ ಮಿತಿಯೊಳಗೆ ಮಾಡಬೇಕಾಗ್ಯದ. ಹೀಗಾಗಿ ಸಿದ್ದರಾಮಯ್ಯ ಮೇಲಾಗೆ ಮುಡಾ ಅಂತನೂ ಬಿಟ್ಟಿಲ್ಲ, ಬ್ಯಾನ್ ಹತ್ತಿಬಿಟ್ಟದದು. ಹೀಗಾಗಿ ಮುಡಾದಿಂದಾಗಿ ನಾಳೆ CBI ಹೋಗಿ ಮತ್ತೇನು ಗೊತ್ತಾಗಿ ಅನಿವಾರ್ಯವಾಗಿ ಆ ಮುಖ್ಯಮಂತ್ರಿ ಪದವಿ ಬಿಡೋದಾದ್ರೆ ಈಗಿನ ಮಟ್ಟಿಗೆ ನೋಡೋದಾದ್ರೆ DK ಅವರಿಗೆ ಭಾಳ ಅನುಕೂಲಗಳು ಇದ್ದಾವೆ. ಯಾಕಂದರೆ ಸೆಕೆಂಡ್ ಅವರು ಅದಾರ, ಅಧ್ಯಕ್ಷರು ಅದಾರ. ಅದಕ್ಕಾಗಿ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರಿಗೆ ಈ ಒಂದು ವಿಷಯವನ್ನು ಹೇಗೆ ಅರಿಸ್ಕೊಳ್ಬೇಕು ಅನ್ನೋದು ಸಹಿತ ಅಷ್ಟೇ ಕಷ್ಟದ ಅಂತ ಅವ್ರಿಗೂ ಸಹಿತ ಗೊತ್ತಾಗ್ತಾ ಇಲ್ಲ. ಯಾವ ರೂಪದಲ್ಲಿ ಇದು ಮೇಲೆ ಹೇಳಬಹುದು, ಏನಾಗ್ಬೋದು ಅದೇನೂ ಇದ್ದರೂ ಈಗ ಮಾತ್ರ ಸತೀಶ್ ಅವ್ರಿಗೆ ಒಂದು ರೀತಿ ಗ್ಯಾರಂಟಿ ಅದ. ಏನಾದರೂ ಮುಡ ಹೆಚ್ಚು ಕಡಿಮೆ ಆದ್ರೆ CBIಗೆ ಹೋದ್ರೆ ಸಿದ್ದರಾಮಯ್ಯ ಇಳು ಪ್ರಸಂಗ ಬಂದ್ರೆ ಮುಂದೇನು ಅಂತೇಳಿ ಅದಕ್ಕೆ ಅವರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಒಂದಿಷ್ಟು ಅವರ ಸಮೀಪದ ಬಲ್ಲ ಮೂಲಗಳಿಂದ ಒಂದಿಷ್ಟು ಬರ್ತಾಯಿದ್ದಾವೆ ಸುದ್ದಿಗಳು. ಅದೇ ಕಾಲಕ್ಕೆ ಇನ್ನೊಂದು ಕಾಂಗ್ರೆಸ್ನಲ್ಲಿಯೇ VS ಉಗ್ರಪ್ಪನವ್ರ ಗುಂಪು. ಉಗ್ರಪ್ಪನವರು ಮೂಲತಃ ಅವರು ST ಸಮುದಾಯಕ್ಕೆ ಸೇರಿದಂಥವ್ರು, ಬಳ್ಳಾರಿಯಲ್ಲಿ ಪ್ರಬುದ್ಧರಿದ್ದಂಥವರು, ಕಾಂಗ್ರೆಸ್ ಹಿರಿಯ ನಾಯಕರು. ಹೀಗೆ ಅವರು ಮೊನ್ನೆ ನಿಮ್ಗೆ ಗೊತ್ತದ, ನಮ್ಮಲ್ಲಿ ಚರ್ಚೆನೂ ಆಯ್ತು ಆ ವಿಷಯದಲ್ಲ. ಈ ಬೆಂಗಳೂರಿನ ಶಾಸಕ ಭವನದಲ್ಲಿ ಒಂದು ಮೀಟಿಂಗ್ ಮಾಡಿ ಅವರು ಸಹಿತ ಸಜ್ಜಾಗ್ತಾ ಇದ್ದಾರೆ. ನಾವು ಸುಮ್ಮನೆ ಮೂಲಿಗೆ ಕೂತ್ಕೊಂಡು ನಾವು ಜಾತ್ಯಾತೀತ ಕುಳಿತಾರಲ್ಲ, ನಾವು ಶಬ್ದ ಮಾಡಬೇಕು, ಹೇಳಬೇಕು, ಕೇಳಬೇಕು ಅನ್ನೋಂಥ ಹಂತಕ್ಕೆ ಬಂದಿದ್ದಾರೆ. ಇದು ಸಹಿತ ಸತೀಶ್ ಅವ್ರ ಗಮನದಲ್ಲಿದೆ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಯಾವಾಗಲೂ ರಾಜಕೀಯ ಮಾಡುತ್ತಿರುವಂಥವ್ರು, ಅದರಲ್ಲೂ ಇವತ್ತು ರಾಜಕೀಯ ಮಾಡುತ್ತಿರುವಂಥವ್ರು ತಮ್ಮ ಎದುರಾಗಲಿ ಎಲ್ಲೆಲ್ಲಿ ಹುಟ್ಟಬಹುದು ಅನ್ನೋ ನೆಲೆಯಿದೆ. ಯಾಕಂದರೆ ಇನ್ನೊಂದಿಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಮೊದಲಿನಿಂದಲೂ ಇಲ್ಲೇ ಡಾಕ್ಟರ್ ಅರ್ಜುನ್ ಪಂಗನ್ನವರು ಅಂತೇಳಿ ಒಳ್ಳೆಯ ಪ್ರೊಫೆಸರ್, ಅರ್ಥಶಾಸ್ತ್ರ ಅಭ್ಯಾಸ ಮಾಡಿದಂಥವ್ರು ಮತ್ತು ಜನಪರ ಚಿಂತಕರು, ಅವ್ರಿಗೂ ಸಹ ಒಂದು ಸ್ವಲ್ಪ ರಾಜಕೀಯದಲ್ಲಿ ಅಭಿರುಚಿ. ಹೀಗಾಗಿ VS ಉಗ್ರಪ್ಪರೊಂದಿಗೆ ತಮ್ಮ ಗುರುತಿಸಿಕೊಂಡಂಥ ಅರ್ಜುನ್ ಪಂಗನ್ನವರು ಗೋಕಾಕ್ ವಲಯದಲ್ಲಿ ತಮ್ಮದೇ ಅಂತ ಶಿಷ್ಯ ವೃಂದವನ್ನು ಹೊಂದಿದಂಥವ್ರು. ಅವ್ರಿಗೂ ಸಹ ಮೊದಲಿಂದ ರಾಜಕೀಯದಲ್ಲಿ ಏನಾದರೂ ಸಾಧಿಸಬೇಕು, ಮಾಡಬೇಕು ಅನ್ನುವಂಥದ್ದು. ಆದರೆ ಅವ್ರಿಗೆ ಅದು ಸಾಧ್ಯ ಇವತ್ತಿನವರೆಗೂ ಆಗಿಲ್ಲ. ಅದಕ್ಕೆ ಕಾರಣ ಇಷ್ಟ, ಅರ್ಥಶಾಸ್ತ್ರಜ್ಞರಾಗಿದ್ದರೂ ಸಹಿತ ಇವತ್ತಿನ ರಾಜಕೀಯ ಅರ್ಥ ಅವರಲ್ಲಿ ಇಲ್ಲ ಅನ್ನುವಂಥದ್ದು ಅಷ್ಟು ಸ್ಪಷ್ಟದ. ಆ ಪ್ರಮಾಣದ ಆರ್ಥಿಕ ಪರಿಸ್ಥಿತಿ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆದಂಥ ವಿಷಯ ಅವರೆಲ್ಲ ಶಿಷ್ಯರಿಗೆ ಗೊತ್ತಿದ್ದಿದ್ದದ. ಹೀಗಾಗಿ ಈ ಒಂದು ಬೆಳವಣಿಗೆ ಮತ್ತೊಂದು ಬೆಳೀತಾ ಇದೆ. ಇದು ಸಹಿತ ಸತೀಶ್ ಅವರು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ವಿಚಾರ ಮಾಡುವಂಥ ವಿಷಯ ಇದಾಗ್ಯದ. ಯಾಕಪ್ಪ ಅಂತಂದ್ರೆ ಆಲದ ಮರದ ಕೆಳಗೆ ಇನ್ನೊಂದು ಆಲದ ಮರ ಬೆಳಿಬೋದೇನು ಅಂತೇಳಿ ಎಲ್ಲರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು. ಬಟ್ ಆ ದಿಶೆಯಲ್ಲೇ VS ಉಗ್ರಪ್ಪನವರ ಹೆಜ್ಜೆ ಏನೂ ಇರಲಿ, ತೊಂದರೆ ಆಗ್ಬೋದೇನೋ ಅನ್ನೋದು. ಅದಕ್ಕಾಗಿ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲಪ್ಪ, ನಾವು ಒಂದು ದೊಡ್ಡ ಫಂಕ್ಷನ್ ಮಾಡಿಕೊಂಡು ನಾವು ವಿಶ್ವ ಮಾನವತ್ವ ಅಥವಾ ವಿಶ್ವ ಬಂಧುತ್ವ
ಅಥವಾ ಮಾನವೀಯತೆಯ ಬಗ್ಗೆ ಮಾಡಿ ಫಂಕ್ಷನ್ ಮಾಡಿ ಈ ಮೂಢನಂಬಿಕೆ ವಿರುದ್ಧ ಹೋರಾಟ ಇಟ್ಕೊಂಡಂಗೂ ಆಗ್ತದೆ. ಜೊತೆಗೆ ಸಿದ್ದರಾಮಯ್ಯ ತೋರಿಸಂಗಾಯಿತು, ಸಿದ್ದರಾಮಯ್ಯ ಜೊತೆ ತಮ್ಮ ಬಲನೂ ತೋರಿಸಂಗಾಯಿತು ಅನ್ನುವಂಥ ಒಂದೇ ಕಲ್ಲಿಗೆ 3-4 ಹಕ್ಕಿಗಳು ಹೊಡೆಯುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ನಾವು ತಿಳ್ಕೊಂಡಷ್ಟು ಸುಲಭವಾಗಿ ಬಿಟ್ಟು ಕೊಡುವಂಥದ್ದೆಲ್ಲ, ಏನು ತನ್ನ ಗುಟ್ಟನ್ನು ಅಂತೇಳಿ ಇಂಥ ಘಟನೆ ಆದಾಗ ಒಂದಕ್ಕೊಂದು ತಳಕ್ಕೆ ಹಾಕಿ ನೋಡುವಂಥ ಪ್ರಸಂಗಗಳು ಎದುರಾಗ್ತಾ ಇದ್ದಾವೆ. ಈ ಕಾರಣಕ್ಕಾಗಿ ಇವತ್ತು ಸತೀಶ್ ಅವರ ಈ ಫಂಕ್ಷನ್, ದಾವಣಗೆರೆ ಫಂಕ್ಷನ್ ಭಾಳಷ್ಟು ಸದ್ದು ಮಾಡ್ತಾಯಿದ್ದೆ. ಇನ್ನು ಸಿದ್ದರಾಮಯ್ಯರಿಗೂ ಸಹಿತ ಸದಾ ಅವ್ರಿಗೂ ಹೇಗಾದರೂ ಮಾಡಿ ತಮ್ಮ ಎದುರಾಳಿ DKC ಅವರನ್ನು ಬದುಕಿ ಸೇರಿಸುವಂಥ ಪ್ಲ್ಯಾನ್ ಮೇಲೆ ಮಾಡ್ತಾನೆ ಇರ್ತಾರೆ. ಮತ್ತು ಅವ್ರಿಗಿಂತ ಸಾಕಷ್ಟು ಬೆಂಬಲ ಇವತ್ತು ನಿಮಗೆ ಗೊತ್ತದ, ಆಲ್ ಓವರ್ ಕರ್ನಾಟಕದಲ್ಲೇ ಸಾಕಷ್ಟಾಗಿ ಈಗಾಗಲೇ 2-3 ಫಂಕ್ಷನ್ಗಳು ಮಾಡಿದಲ್ಲಿ ಅವರು 10-15 ಲಕ್ಷ ಜನರು ಕೂಡಿಸಿದ್ದಾರೆ. ತಮ್ಮ ಎದುರಾಳಿಗಳಿಗೆ ಮೆಸೇಜನ್ನು ಕೊಡುವಲ್ಲಿ ಭಾಳ ಯಶಸ್ವಿ ಇದ್ದಾರೆ ಅವರು. ಅದಕ್ಕಾಗಿ ಸಿದ್ದರಾಮಯ್ಯ ಪ್ಲಸ್ ಸತೀಶ್ ಅವರು ಕೂಡ್ಕೊಂಡು ದೊಡ್ಡ ಪ್ರಮಾಣದ ಫಂಕ್ಷನನ್ನು ದಾವಣಗೆರೆಯಲ್ಲಿ ಮಾಡಿ ತಮ್ಮ ಮಿತ್ರರಿಗೂ ಮತ್ತು ತಮ್ಮ ಹಿತಶತ್ರುಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲಿವರೆಗೆ ಹೋಗ್ತದೆ ನೋಡಬೇಕಾಗಿದೆ. ಅದೇನೋ ಇದ್ರೂ ಸಹಿತ ಕಾಂಗ್ರೆಸ್ನಲ್ಲೇ ಒಳ ಜಗಳ ಹೊರಗೆ ಕಾಣ್ತಾ ಇಲ್ಲ. ಬಟ್ ಅದಲ್ಲ ಬೆಂಕಿ ಅಲ್ಲೇನದಪ್ಪ, ಬೆಂಕಿ ಮೇಲೆ ಒಂದು ಬೂದಿ ಮುಚ್ಚದ, ಆ ಬೂದಿನ ಊದಿನ ಒಳಗೆ ಬೆಂಕಿ ಅದ. ಹೀಗಾಗಿ ಕಾಂಗ್ರೆಸ್ ಸಹಿತ ಅದು ಚಲ್ಪಡಿಗಳಾಗ್ಯದ. ಆದರೆ ಇವತ್ತು ಕಾಂಗ್ರೆಸ್ಸಿನ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅದ್ರ ವೀಕ್ನೆಸ್ನ ಅದ್ರ ಪ್ಲಸ್ ಪಾಯಿಂಟ್. ಅದು ಏನಾದರೂ ರಾಷ್ಟ್ರ ಮಟ್ಟದ ಜೋರ್ದಾರಾಗಿ ಇವತ್ತು BJP ಇದ್ದಿದ್ರೆ ಇದು ಕರ್ನಾಟಕ ದಾದ ಮಾಡ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಅದು ಉಳಿಬೇಕಾಗಿದೆ, ಮೊದಲು ಸರ್ವೈವ್ನೆಸ್ ಅದ. ಯಾಕಪ್ಪ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಮತ್ತು 2028 ಈಗ 25ಕ್ಕೆ ಬಂದು ನಿಂತದ, 2-3 ವರ್ಷ ಅದು ಬರುವಂಥದ್ದು. ಅಷ್ಟರೊಳಗೆ ತಮ್ಮ ತಯಾರಿ ಮಾಡ್ಕೋಬೇಕಾಗಿದೆ. ಆ ದಿಶೆಯಲ್ಲೇ DKC ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಸಿದ್ದರಾಮಯ್ಯರಂತ ಇದು ಕೊನೆ ಪೀರಿಯಡು ಅವರು. ಆದರೂ ಅದು ಕೊನೆ ಪೀರಿಯಡ್ ತನ್ನ ನಾನು ಪ್ರೆಸಿಡೆಂಟ್ ಇದು ನಮ್ಮ ಮುಖ್ಯಮಂತ್ರಿಯಾಗಿ ಉಳಿಬೇಕು ಅನ್ನುವಂಥ ಒಂದು ಕನಸುನಿಗಳಾಗಿದ್ದಾರೆ. ಅದು ಮೋಸ್ಟ್ಲಿ ಅದರಲ್ಲಿ ಯಶಸ್ವಿನೂ ಆಗ್ಬೋದು ಅವರು. ಯಾಕೆಂದರೆ ಇಂಥ ಘಟನೆಗಳು, ಇಂಥ ಕಾರ್ಯಕ್ರಮಗಳು ನಡೆದಂಗೆ ವಿಶೇಷವಾಗಿ ಎದುರಾಳಿಗಳಿಗೆ ಒಂದು ಸ್ವಲ್ಪ ಜಂಗಾಬಲ ಉಡಿದಂಗೆ ಆಗ್ತದೆ. ಹೀಗಾಗಿ ಸಿದ್ದರಾಮಯ್ಯರ ಈ ದಾವಣಗೆರೆ ಫಂಕ್ಷನ್ ಇದು ಸತೀಶ್ ಅವ್ರದ್ದಾಗಿದ್ದರೂ ಸಹಿತ ಕರೆಕ್ಟ್ ಮಾತ್ರ ಸಿದ್ದರಾಮಯ್ಯ ಹೋಗುವಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಯಾಕಂದ್ರೆ ಸಿದ್ದರಾಮಯ್ಯರು ಇವರು ಗುರುಗಳು, ಸತೀಶ್ ಅವ್ರ ಗುರುಗಳು, ಮತ್ತು ಅವರ ಒಂದು ಏನಪ್ಪ ಅಂದ್ರೆ ಕೃಪಾ ಕಟಾಕ್ಷ ಬೆಳೆದಿದ್ದಂಥವ್ರು. ಈಗೆಲ್ಲ ನೆಲೆಗಟ್ಟಿನೊಳಗೆ ಸತೀಶ್ ಅವರ ಈ ಮಾನವ ಬಂಧುತ್ವದ ಫಂಕ್ಷನ್ ಏನದಪ್ಪ ಅಂತಂದ್ರೆ ಅವ್ರನ್ನ ಇನ್ನಷ್ಟು ಗಟ್ಟಿ ಮಾಡುವಂಥ, ರಾಜ್ಯ ಮಟ್ಟದಲ್ಲೇ ಅವ್ರನ್ನ ಎತ್ತರಕ್ಕೆ ಏರಿಸುವಂಥ ಒಂದು ಏನಪ್ಪ ಅಂದ್ರೆ ಫಂಕ್ಷನ್ ಅನ್ಬೋದೇನೋ. ಅದಕ್ಕೆ ಅದು ಸಾಧ್ಯ ಹೆಚ್ಚಿಗೆ ಪರಿಣಾಮಕಾರಿ ಆಗ್ಬೋದು ಅಂತೇಳಿ. ಜೊತೆಗೆ ಪಕ್ಷದಲ್ಲೇ ಇರುವ ಎದುರಾಳಿಗಳಿಗೂ ಸಹಿತ, ವಿಶೇಷವಾಗಿ VS ಉಗ್ರಪ್ಪನಂಥವ್ರಿಗೂ ಸಹಿತ ಸ್ವಲ್ಪ ಎಚ್ಚರಪ್ಪ ನೀವು ಅನ್ನೋಂಥ ಸಂಕೇತನು ಇದರಲ್ಲಿ ಇದ್ದಂಗೆ ಕಾಣ್ತದೆ. ಏನೋ ಆಗಲಿ ನೋಡೋಣ. ಸತೀಶ್ ಅವರು ತಮ್ಮ ಪ್ರಯತ್ನ ತಾವು ಮಾಡ್ತಾಯಿದ್ದಾರೆ, VS ಉಗ್ರಪ್ಪನವರು ತಮ್ಮ ಪ್ರಯತ್ನ ತಾವು ಮಾಡ್ತಾಯಿದ್ದಾರೆ. ಈ DKC ಅವರಿಗೂ ಸಹಿತ ಸಿದ್ದರಾಮಯ್ಯ ವಿರೋಧ ಇದ್ದರೂ ದೊಡ್ಡ ಭಯ ಅವರಿಗೆ ಸತೀಶ್ ಅವರು. ಯಾಕಂದ್ರೆ ಸಿದ್ದರಾಮಯ್ಯರ ಹಿಂದಿರುವಂಥ ಆರ್ಥಿಕ ಬಲ ಮತ್ತು ಜೊತೆಗೆ ಅವ್ರ ಜೊತೆಯಾಗಿ ನಿಲ್ಲುವಂಥ ಬಲ ಸತೀಶ್ ಅಂತ ಅವ್ರಿಗೆ ಗೊತ್ತದ. ಒಟ್ಟಾರೆಯಾಗಿ ಈ ಮುಂಬರುವ ಫಂಕ್ಷನ್ ಮಾತ್ರ ರಾಜ್ಯ ರಾಜಕೀಯದಲ್ಲಿ ಹೊಸ ಗಾಳಿಯನ್ನು ತರಬಹುದೇನೋ. ನೋಡೋಣ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.